ತುದಿಲಿ 8:44 ತೋರಿಸ್ತಿದೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ವ್ಲಾಗಲ್ಲಿ ಜಸ್ಟ್ ನನ್ನ ಡೇ ಹೇಗೆ ಹೋಗುತ್ತೆ, ಬಿಕಾಸ್ ಇವತ್ತು ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಹೋಲ್ ಡೇ ನಾನು ಆಫೀಸಲ್ಲಿ ಹೇಗಿರ್ತೀನಿ, ಮನೇಲಿ ಹೇಗಿರ್ತೀನಿ, ಇವಾಗ ಏನು ಮಾಡ್ತೀನಿ. ಆಲ್ರೆಡಿ 7:30 ಆಗಿದೆ. ಸೊ ಪಟ ನಾನು ಟಿಫನ್ ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ನಾನು ಏನೇನು ಮಾಡ್ತೀನಿ, ಹೇಗೆ ಪ್ಯಾಕ್ ಮಾಡ್ಕೋತೀನಿ. ಆ್ಯಂಡ್ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ವಿತ್ ಮಶ್ರೂಮ್ ಹಾಕ್ಬಿಟ್ಟು. ಯಾರು ಟೊಮೆಟೊ ಬಾತ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ಬಾತ್ ಮಶ್ರೂಮ್ ಹಾಕಿಬಿಟ್ಟು. ಸೊ ಟೊಮೆಟೊ ಬಾತ್ ಹೇಗೆ ಮಾಡ್ತೀನಿ, ಮಶ್ರೂಮ್ ಹಾಕಿದ್ರೆ ಹೇಗಿರುತ್ತೆ, ಪ್ರತಿಯೊಂದನ್ನು ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನಿನ್ನೆ ನೈಟೇ ನಾನು ಟೊಮೆಟೊ ಬಾತಿಗೆ ಏನೇನು ರುಬ್ಕೋಬೇಕು ಆ್ಯಂಡ್ ಹೆಚ್ಕೋಬೇಕು ಎಲ್ಲನೂ ಮಾಡಿ ಇಟ್ಕೊಂಡಿದ್ದೆ. ನಾನು ಒಂದು ಸಲ ರೀಕ್ಯಾಪ್ ತೋರಿಸ್ತೀನಿ ನಿಮಗೆ, ಹೇಗೆ ನಾನು ಮಾಡಿಕೊಂಡೆ ರುಬ್ಕೊಂಡೆ ಅನ್ನೋದನ್ನೆಲ್ಲ. ನಾನು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು ಥರ ಒಂದು ಬರುತ್ತಲ್ಲ ಅದು, ಆಮೇಲೆ ಏಲಕ್ಕಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1.5 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಅಂದರೆ ತುಂಬ ಫ್ರೈ ಆಗಬಾರ್ದು, ಒಂದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲೇ ಒಂದು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಹಾಗೆ ಹುರ್ಕೋತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ಗಡ್ಡೆ ಶುಂಠಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಕಾದಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆ್ಯಂಡ್ ಕಾಯಿ ತುರಿನ ಲಾಸ್ಟಿಗೆ ಹಾಕ್ಕೊಳ್ಳಿ, ತುಂಬ ಹುರ್ಕೊಳ್ಳೋಕೆ ಹೋಗ್ಬಿಡಿ, ಬಿಕಾಸ್ ಕಾಯಿ ತುರಿ ಒಣ ಕೊಬ್ಬರಿ ಥರ ಆಗಬೇಕು ಅಷ್ಟೇ. ಅದಾದಮೇಲೆ ಅದನ್ನು ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ್ಯಂಡ್ ರುಬ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಟೊಮೆಟೊ ಆದರೂ ಸಾಕು, ಅಥವಾ ಒಂದು ಸಣ್ಣ ಟೊಮೆಟೊ ಆದರೂ ಸಾಕು. ಅದನ್ನು ಹೆಚ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಫಸ್ಟಿಗೆ ನೀರು ಹಾಕೋಬೇಡಿ, ಹಾಗೆ ರುಬ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಅಳತೆಗೆ ನೀರು ಬೇಕು ಅಂತ ಅಂದರೆ ಒಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಅಲ್ಲಿಗೆ ಟೊಮೆಟೊ ಬಾತ್ಗೆ ಮಾಡ್ಕೋಬೇಕಾದ ಪೇಸ್ಟ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ನಾನು ಇವಾಗಲೇ ಒಂದು ಕ್ಯಾಪ್ಸಿಕಮ್ ಆ್ಯಂಡ್ ಒಂದು ಟೊಮೆಟೊ ಹೆಚ್ಚಿಟ್ಕೊತಿದ್ದೀನಿ, ಬಿಕಾಸ್ ಬೆಳಗ್ಗೆ ಎದ್ದು ತಕ್ಷಣ ಎಲ್ಲ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ 1 ಕ್ಯಾಪ್ಸಿಕಮ್ 1 ಟೊಮೆಟೊ ಅಷ್ಟನ್ನ ಹೆಚ್ಚಿಟ್ಕೊಂಡು ಆ್ಯಂಡ್ ಒಂದು ಸ್ವಲ್ಪ ಬಟಾಣಿನ ನೆನೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಮಶ್ರೂಮ್ ಪ್ಯಾಕೆಟ್ನ ಕ್ಲೀನ್ ಮಾಡಿಕೊಂಡು ನಾನು ತೊಳ್ಕೊಬೇಕು. ಅದು ಒಂದೇ. ಕೆಲವರು ಉಪ್ಪು ಹಿಟ್ಟು ಎಲ್ಲ ಹಾಕಿ ತೊಳಿತಾರೆ, ನಾನು ಅದನ್ನೆಲ್ಲ ಏನೂ ಮಾಡಲ್ಲ. ನೀರು ಹಾಕ್ಬಿಟ್ಟು ತೊಳ್ಬಿಟ್ಟು ಮೇಗಡೆ ಸಿಪ್ಪೆ ತೆಗೆದ್ಬಿಡ್ತೀನಿ. ಸೊ ದ್ಯಾಟ್ ಇನ್ನೂ ಅದರ ಪ್ರಾಬ್ಲಮ್ ಆಗಲ್ಲ ಅಂತ. ಅದಕ್ಕಿಂತ ಮುಂಚೆ ನಾನು ಬಿಸಿ ನೀರು ಮಾಡ್ಕೊಂಡು ಕುಡಿಬೇಕು. ಈಗ ಬಿಸಿನೀರು ಕಾಯಿಸ್ಕೊಳ್ಳೋಣ. ಒಂದು ಪ್ರತಿ ಸಲ ಮಾಡ್ಕೊಳ್ಳುವಂತಹ ಏನಂತಾರೆ, ಇದಿಲ್ಲ ನನ್ನ ಹತ್ರ. ಆಮ್ಲ ಜ್ಯೂಸ್ ಮಾಡ್ಕೊತಾ ಇದೆ. ಆಮ್ಲದ ನಾನು ರೆಡಿ ಮಾಡ್ಕೊಂಡೇ ಇಲ್ಲ, ಇನ್ನು ಆಮ್ಲ ತರಿಸಿಟ್ಕೊಂಡಿದ್ದೀನಿ, ಬಟ್ ರೆಡಿ ಮಾಡ್ಕೊಂಡಿಲ್ಲ, ನಾಳೆ ಮಾಡ್ಕೋಬೇಕು. ಸೊ ಈಗ ಬಿಸಿ ನೀರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋದು. ತುಪ್ಪ ಕೊಲೆಸ್ಟ್ರಾಲ್ ಇರೆಸ್ಟ್ರಾಲ್ ಅಂತೆಲ್ಲ ಏನಿಲ್ಲ. ಬೆಳಗ್ಗೆ ಎದ್ದು ಗುಡ್ ಫ್ಯಾಟ್ ತೊಗೊಳೋದ್ರಿಂದ ತುಂಬ ಒಳ್ಳೇದು ಅಂತ ಆಲ್ರೆಡಿ ಸುಮಾರು ಜನ ಕೇಳಿರ್ತೀವಿ ಬಿಡಿ. ಇನ್ಸ್ಟಾಗ್ರಾಮ್ ನೋಡ್ತಿರೋರಿಗೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹೀಗೆ
ನೀರಲ್ಲಿ ಮಶ್ರೂಮ್ನ ಹಾಕಿ ನೆನೆಸಿದ್ದೀನಿ ಈಗ, ಅಂದರೆ ತೊಳೆದಿದ್ದೀನಿ. ಅದನ್ನು ಇವಾಗ ಸಿಪ್ಪೆ ತೆಗೆದುಬಿಡ್ತೀನಿ. ಈಗ 1 ಸ್ಪೂನ್ ತುಪ್ಪ, ತುಪ್ಪನ ಬೌಲ್ ಹಾಕ್ಕೊತಿದ್ದೀನಿ. ಕುದೀತಾ ಇದೆ ಇದು ಆಲ್ರೆಡಿ. ಎಷ್ಟು ಬಿಸಿ ನಾನು ಕುಡಿಯಲ್ಲ, ಅಷ್ಟೊತ್ತಿಗೆ ಇವನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಯ್ಯೋ ಅದೇ 7:45 ಆಗೋಯ್ತು. ನನ್ನನ್ನು ಅದನ್ನೆಲ್ಲ ಮಾಡಿಟ್ಕೊಂಡ್ಬಿಡ್ಬೇಕಾಗಿತ್ತು ಅನಿಸ್ತಿದೆ. ಟೈಮ್ ಆಗದೆ ಇದ್ದರೆ ಸಾಕು. ಯಾಕಂದರೆ ನಾನು ಕುಕ್ಕರಲ್ಲಿ ಮಾಡಲ್ಲ, ಓಪನಲ್ಲಿ ಮಾಡ್ತೀನಿ. ಕುಕ್ಕರಲ್ಲಿ ಮಾಡಿದ್ರೆ ಸುಟ್ಟು ಸೀದೋಗ್ಬಿಡುತ್ತೆ. ಸೊ ಓಪನಲ್ಲಿ ಮಾಡೋದ್ರಿಂದ ಸ್ವಲ್ಪ ಭಯ. ಟೊಮೆಟೊ ಬಾತ್ ಮಾಡ್ಕೊಳ್ಳುವ ಸಮಯ. ಈರುಳ್ಳಿ ಇದೆ, ಕ್ಯಾಪ್ಸಿಕಮ್ ಇದೆ, ಬಟಾಣಿ ಇದೆ, ಟೊಮೆಟೊ ಇದೆ, ಏನಂತಾರೆ ಪುದೀನ ಸೊಪ್ಪನ್ನ ತೊಳ್ಕೊಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಇಷ್ಟು ಸಾಕು, ತೊಳ್ಕೊಂಬಿಡ್ತೀನಿ. ಇಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅಯ್ಯೋ, ಇದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ, 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ನಮ್ಮ ಮನೆ ಗಿಡದ್ದು, ಅಂದರೆ ಊರಲ್ಲಿ ನಮ್ಮ ಮನೇಲಿ ಹಾಕಿ ಬೆಳೆಸಿರುವಂತಹ ಕರಿಬೇವಿನ ಸೊಪ್ಪು. ಇದಾದಮೇಲೆ ನಾವೇನು ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಪುದೀನ ಸೊಪ್ಪು, ಇದ್ರ ಜೊತೆಗೆ ಕಸೂರಿ ಮೇಥಿ ಹಾಕೋತಿದ್ದೀನಿ. ಹಿಂಗೆ ಕೈಯಲ್ಲಿ ರಬ್ ಮಾಡಿ ಹಾಕಿದ್ರೆ ಏನೋ ಅದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ಅಂತ ಕೇಳಿದ್ದೆ. ಸೊ ಅದನ್ನೇ ಮಾಡಿ, ಇದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ದಟ್ ಈರುಳ್ಳಿ ಬೇಗ ಬೇಯ್ಕೊಳ್ಳುತ್ತೆ ಅಂತ. ಇದನ್ನು ಫ್ರೈ ಆಗಬೇಕು. ಜಾಸ್ತಿ ನೆನೆಸಿದ್ದೀನಿ ಅನ್ನಿಸುತ್ತೆ. ಸಾಕು, ಇಷ್ಟು ಜಾಸ್ತಿ ಆಗಿದೆ. ಬರೀ ಬಟಾಣಿ ಸಿಕ್ಬಿಟ್ರೆ ಸರಿ ಹೋಗಲ್ಲ. ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಡಬಲ್ ಇವಾಗ 2 ಹೊತ್ತಿಗೆ, ಅಂದರೆ ನಾನು ಮಧ್ಯಾಹ್ನಕ್ಕೂ ತೊಗೊಂಡೋಗ್ತಿದ್ದೀನಿ, ಸಂಜೆಗೂ ತೊಗೊಂಡೋಗ್ತಿದ್ದೀನಿ. ಬಿಕಾಸ್ ನಾನು ಆಫೀಸಲ್ಲಿ ಏನು ತೊಗೊಂಡು ತಿನ್ನಲ್ಲ. ಬರೀ ಎಲ್ಲದಕ್ಕೂ ಸೋಡಾ ಅಥವಾ ಟೇಸ್ಟಿಂಗ್ ಪೌಡರ್ ಹತ್ರ ಏನಾದರೂ ಹಾಕಿರ್ತಾರೆ ಅನಿಸುತ್ತೆ. ನನಗೆ ಡೈಜೆಸ್ಟೇ ಆಗೋಲ್ಲ ಅದು ಅಲ್ಲಿ ತಿಂದುಬಿಟ್ರೆ. ಸೊ ದ್ಯಾಟ್ ನಾನು 2 ಲೋಟ ಅಕ್ಕಿ, ಈ ಕಪ್ಪಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡ್ರೆ ನನಗೆ 2 ಹೊತ್ತಿಗೆ ಕರೆಕ್ಟ್ ಆಗುತ್ತೆ. ಆ ಅಳತೆ ಮೇಲೆ ನಾನು ತಗೊಳ್ಳೋದು.
ಅಲ್ಲ ಸಾರಿ, ಮಶ್ರೂಮ್, ಅಷ್ಟು ಮಶ್ರೂಮ್ನ ಹಾಕಿ ಈಗ ಚೆನ್ನಾಗಿ ನೀರು ಬಿಟ್ಕೊಂಡು ಕುದೀಲಿ. ಟೊಮೊಟೊ ಬಾತಿಗೆಲ್ಲ ಮಶ್ರೂಮ್ ಚೆನ್ನಾಗಿ ಅನಿಸುತ್ತಾ ಅಂತ ಕೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ನಾನು ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ದೀನಿ. ಮಶ್ರೂಮ್ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ, ಯಾವುದಕ್ಕೂ ಏನು ಚೆನ್ನಾಗಿ ಅನಿಸಲ್ಲ ಅಂತ ಇಲ್ಲ. ಇವನ್ ಬಿಸಿಬೇಳೆ ಬಾತಿಗೆ ಹಾಕಿದ್ರೂ ಮಶ್ರೂಮ್ ಚೆನ್ನಾಗೇ ಇರುತ್ತೆ. ಬಟ್ ನಾನು ಹಾಕಿದ್ದೀನಿ, ಮುಂಚೆ ಹಾಕಿದ್ದೀನಿ. ಟೊಮೊಟೊ ಬಾತಿಗೂ ಹಾಕ್ಬೋದು, ಚೆನ್ನಾಗಿರುವಂಥದ್ದು ಮಿಕ್ಸಿ ಪೇಸ್ಟ್. ಘಮ ಘಮ ಅನ್ನೋದು ನಿಜವಾಗ್ಲೂ ಈ ಸ್ಮೆಲ್ಲು. ಇದಪ್ಪ ನಾನು ಕಸ ಹುಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಒಂದೇ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಚೆನ್ನಾಗಿ ಬೇಯ್ಕೊತ ಇದೆ ನೀರು ಬಿಟ್ಕೊಂಡು. ಈ ಥರ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಮಧ್ಯದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಏನೋ ಒಂಥರ ಖುಷಿ, ಎಲ್ಲ ಒಂದೊಂದು ಕೆಲಸ ಆಗ್ತಿದೆ ಅಂತ. ರುಬ್ಬಿಟ್ಕೊಂಡಿರೋವಂಥದ್ದನ್ನ ಹಾಕೋದು. ನೈಟ್ ರುಬ್ಬಿಟ್ಕೊಳ್ಬಾರ್ದು, ಏನಾದರೂ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ, ಟೇಸ್ಟ್ ಎಂಥದ್ದು ಇಲ್ಲ. ಇವಾಗ ನಂತರ ಅರ್ಜೆಂಟಿಗೆ ಮಾಡ್ಕೊತಿದ್ದೀನಿ ನೋಡಿ ನಾನೀಗ. ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಮಾಡಿಕೊಂಡು ಹೋಗೋದಕ್ಕೆ ಭಾರಿ ಕಷ್ಟ. ರುಬ್ಬು ಅದು ತಣ್ಣಗಾದ್ಮೇಲೆ, ಅಲ್ಲ ಸಾರಿ, ಹುರಿದು ಅದನ್ನು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಆಗಲ್ಲ ಗುರು. ನನಗೆ ಅಷ್ಟೆಲ್ಲ ಪೇಷನ್ಸು ಇಲ್ಲ, ಅಷ್ಟೆಲ್ಲ ಟೈಮು ಇಲ್ಲ. ಬೆಳಗ್ಗೆ ಎದ್ದು ಅದಕ್ಕೋಸ್ಕರ ಅಂತ 6 ಗಂಟೆಗೆ ಎದ್ದೋ ಸೀನೆಲ್ಲ ಇಲ್ಲ. ಅದಕ್ಕೆ ನೈಟೇ ಮಾಡಿಟ್ಕೊತಿದ್ದೆ. ಇವಳಿಂದ ಸೋಂಬೇರಿಂದ ಬೈಕೊಬೋದು ನೀವು, ಪರವಾಗಿಲ್ಲ, ಬೈಕೊಳ್ಳಿ. ನನಗೇನು ಟೇಸ್ಟ್ ಖರಾಬ್ ಅನ್ಸುತ್ತೆ. ಇವಾಗಲೇ ಘಮ 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 ಅಂತಿದೆ ಸ್ಮೆಲ್ಲು. ನಿಜವಾಗ್ಲೂ ಈ ಥರ ಟ್ರೈ ಮಾಡಿ, ಆ ಥರ ರುಬ್ಕೊಂಡು ಈ ಥರ ಮಾಡಿಕೊಂಡು ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾದ ತಕ್ಷಣವೇ ಟೊಮೆಟೊ ಹಾಕ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಬೇಯ್ಕೊಳ್ಳೋ ಸ್ವಲ್ಪ ಟೈಮ್ ಬೇಕು. ಹೆಂಗಿದ್ರು ಅದು ಬೇಯ್ಕೋಬೇಕು, ಇದು ಬೇಯ್ಕೋಬೇಕು, ಅಷ್ಟೊಂದಕ್ಕೆ ಟೈಮ್ ಬೇಕು. ಇವಾಗ ಇದೇ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಲ್ವಾ, ಸೊ ಇದೇ ಲೋಟದಲ್ಲಿ 4 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಆ್ಯಂಡ್ ಕಸ ಗುಡಿಸ್ಬಿಟ್ಟು ಹಂಗೆ ಬಂದು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ. ಇವಾಗ ಕೈ ತೊಳ್ಕೊಂಡೆ, ಕೈ ತೊಳೆದು ನಾನೇನು ಮಾಡಲ್ಲ, ಕೈ ತೊಳೆದೇ ಬಂದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಎಣ್ಣೆ ಬಿಟ್ಕೊಳತ್ತೆ ಅಥವಾ ಅದಾಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಸೊ ದ್ಯಾಟ್ ಹಂಗೆ ಎಲ್ಲ ಒಟ್ಟಿಗೆ ಧುಮುಕ್ಬಿಟ್ಟು ಹಿಂಗೆ ಸಿಹಿ ಅಂತ ಹಾಕ್ಬಿಟ್ಟು ಮಾಡಿಬಿಡ್ಬೇಡಿ. ಸೊ ಟೈಮ್ ಕೊಡಿ ಮಾಡೋಕ್ಕೆ. ಬಟ್ ಆದರೆ ಟೈಮ್ ಇಲ್ಲ. 8:15 ಈಗ 8:15 ಅಷ್ಟೊತ್ತಿಗೆ ನಾನು ಸ್ನಾನಕ್ಕೆ ಹೋಗಬೇಕು, ಇಲ್ಲಾಂದರೆ ಊಟ ಆಗ್ಬಿಡ್ತೀನಿ. ಎಷ್ಟೊಂದು ಜನ ಒಬ್ಬಳೇ ಇರೋಕ್ಕೆ ಬೋರು ಅಂತಾರೆ. ಅದೇನು ಬೋರ್ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನಂತೂ ಬೆಸ್ಟ್ ಲೈಫ್, ನನ್ನ ಲೈಫಲ್ಲಿ ನಾನು ಬೆಸ್ಟ್ ಲೈಫ್ ನಾನು ಲೀಡ್ ಮಾಡ್ತಾ ಇರೋದು. ನಂಗೆ ಹೆಂಗೆ ಬೇಕೋ ಹಂಗಿರೋವಂಥ ಫ್ರೀಡಮ್ಸ್ ನಂಗೆ ಸಿಕ್ಕಿದೆ ನನ್ನ ಜೀವನದಲ್ಲಿ ಅಂದರೆ ಇವಾಗಲೇ ಅಂತ ಅನಿಸುತ್ತೆ. ನಿನ್ನ ಮನೆ ಹೆಂಗೆ ಬೇಕಂದ್ರೂ ಅರೇಂಜ್ ಮಾಡ್ಕೊ, ಹೆಂಗೆ ಬೇಕಂದ್ರೂ ಡೆಕೋರೇಟ್ ಮಾಡ್ಕೊ, ಯಾವ ಥರ ಬೇಕಂದ್ರೂ ಟೈಮ್ ಪಾಸ್ ಮಾಡು. ಟೈಮ್ ಪಾಸ್ ಮಾಡಬೇಕಂತ ಅನ್ನೋಕ್ಕೆ ಆಗಲ್ಲ ಅನ್ನೋ ಥರ ಎಲ್ಲ ಎಂಥದ್ದು ಇಲ್ಲ ಗುರು. ಈಸಿಯಾಗಿ ಟೈಮ್ ಪಾಸ್ ಮಾಡ್ಬೋದು ಒಬ್ಬಳೆ. ಸಾಂಗ್ ಹಾಕೋ, ಡ್ಯಾನ್ಸ್ ಮಾಡು, ಸಾಂಗ್ ಹಾಕ್ಕೊಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಸೀರೀಸ್ ನೋಡ್ಬೋದು, ನಿಮ್ಮ ಇಷ್ಟವಾದ ಹಾಬೀಸ್ಗಳೇನಾದರೂ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಅದೇ ಹಾಡು ಹೇಳೋದು, ಡ್ರಾಯಿಂಗ್ ಮಾಡೋದು, ಪೇಂಟ್ ಮಾಡೋದು. ಇದಕ್ಕೆ ನಂದೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಇದು ವೆಜ್ ಬಿರಿಯಾನಿ ಮಸಾಲ ಅಂತ ಇತ್ತು, ಇಲ್ಲಿ ಗ್ರೀನ್ ಮಾರ್ಕ್ ಇದೆ, ಹಂಗೆ ತೊಗೊಂಡೆ. ಬಟ್ ಇಲ್ಲಿ ನಾನ್ ವೆಜ್ ಸಿಂಬಲ್ ಎಲ್ಲ ಇದೆ ಡಬ್ಬ. ಅದಕ್ಕೆ ಒಂದು ಚೂರಿ ಹಿಂಗೆ ಹಾಕೋತೀನಿ. ಉಪ್ಪು ನಾನು ಈಗಲೇ ಹಾಕಲ್ಲ, ಬಿಕಾಸ್ ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಕ್ಕಿ ಹಾಕಿ ಕುದಿಸ್ಬೇಕಾದ್ರೆ ಉಪ್ಪು ನೋಡ್ಕೊಂಡು ಆವಾಗ ನಾನು ಉಪ್ಪು ಹಾಕೋತೀನಿ. ಇಷ್ಟು ಸಾಕು ಅನಿಸುತ್ತೆ. ಈಗ ನೀರು ಹಾಕ್ಕೊಳ್ಳೋಣ. ಕುದಿಯೋ ಗ್ಯಾಪಲ್ಲಿ ಪಾತ್ರೆಗಳು ತೊಳ್ಕೊಬೇಕು.
ಬಿಕಾಸ್ ಇದು ಒಂದು ಕುದಿ ಬಂದ ಮೇಲೆ ನಾವು ಅಕ್ಕಿ ಹಾಕಬೇಕಾಗತ್ತೆ. ಸೊ ಇದು ಒಂದು ಕುದಿ ಬರಲಿ, ಅಷ್ಟೊತ್ತಿಗೆ ನಾವು ಪಾತ್ರೆ ತೊಳ್ಕೊಂಡು ಬಿಡೋಣ. ಕುದಿಬೇಕಾದ್ರೆ ಒಂದು ಘಮ ಬರುತ್ತೆ ಅದರದ್ದು, ನೆಕ್ಸ್ಟ್ ಲೆವೆಲ್ ಬೇರೆ. ಅಕ್ಕಿ ಹಾಕ್ಬಿಟ್ಟು ಸ್ಲ್ಯಾಬು ಕೌಂಟ್ರ್ ಎಲ್ಲನೂ ಕಡೆ ತೊಳ್ಕೊಂಡು ಬಿಟ್ಕೋಬೇಕು. ಇಲ್ಲ ಸರಿ ತೊಳ್ಕೊಬೇಕಂತೀನಿ, ಒರೆಸ್ಬೇಕು. ಆಮೇಲೆ ಡ್ರೆಸ್ ಎತ್ತಿಟ್ಕೋಬೇಕು. ಅಯ್ಯೋ ಆಗಲೇ 8:25 8:30 ಹೋಗೋದು ಡೌಟ್ ಸ್ನಾನಕ್ಕೆ. ಡ್ರೆಸ್ ಎತ್ತಿಟ್ಕೊಂಡು ಸ್ನಾನಕ್ಕೆ ಹೋಗುತ್ತೆ. ನಾನು ಒಂದು ಕಾಲದಲ್ಲಿ ಎಷ್ಟು ಸೋಂಬೇರಿ ಇದ್ದೆ ಅಂದರೆ, ಎಲ್ಲ ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅನ್ನೋದಕ್ಕಿಂತ ಒಂದು ತಟ್ಟೆ ತಿಂದಿದ್ದು ನಾನು ತೊಳಿತಾ ಇರಲಿಲ್ಲ, ತಟ್ಟೆ ತಿಂದಿದ್ದು ನಾನು ಎತ್ತಿ ಸಿಂಕಲ್ಲೂ ಹಾಕ್ತಾ ಇರಲಿಲ್ಲ, ಅಷ್ಟು ಇದ್ದೆ ನಾನು. ಎಲ್ಲ ಎದ್ದು ನಾನೇ ಕೆಲಸ ಮಾಡಿಕೊಂಡು ನಾನೇ ಇದು ಮಾಡ್ಕೊತೀನಿ ಅನ್ನೋದು ನನಗೆ ಆಶ್ಚರ್ಯ. ಸೊ ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ನಾನೇ ಇದನ್ನೆಲ್ಲ ಮಾಡ್ತಿದ್ದೀನಿ, ನನಗೆ ಆಗ್ತಾಯಿದೆ ಅಂತ ಅಂದರೆ ನೀವೆಲ್ಲ ಯಾಕೆ ಹೆದರ್ಕೊಡ್ತೀರಾ? ಹುಡುಗಿರು ಒಬ್ಬರು ಇರೋದಕ್ಕೆ ಇರ್ಬೋದು, ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ಳಿ ನಾವು ಇರ್ತೀವಿ ಅಂತ. ಬಟ್ ನೀವು ಚೂಸ್ ಮಾಡೋ ಮನೆ ನೋಡ್ಕೋಬೇಕಾಗತ್ತೆ ಅಷ್ಟೇ. ನಾನಿಲ್ಲಿರೋ ಮನೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ಇದೆ. ಇದು ಓನ್ಲಿ ಫಾರ್ ಗರ್ಲ್ಸ್. ಒಂಥರ ಇಲ್ಲಿ ಬಾಯ್ಸ್ ಎಲ್ಲ ಅಲೋ ಇಲ್ಲ. ಈವನ್ ಹೊರಗಡೆಯಿಂದ ಬರ್ತಾರೆ ಅಂತ ಅಂದ್ರೂ ಅವರಿಗೂ ಅಲೋ ಇಲ್ಲ. ಸೊ ದ್ಯಾಟ್ ನನಗೆ ಒಂಥರ ಬೆಸ್ಟ್ ಅಂತ ಅನ್ಬೋದು. ಈ ಥರ ಮನೆ ಹುಡುಗಿರಿಗೆ ಎಲ್ಲರಿಗೂ ಸೇಫ್ಟಿ ನೋಡ್ತಿರೋರಿಗೆ, ಸ್ಟ್ರಿಕ್ಟ್ ಪೇರೆಂಟ್ಸು ಮನೆಗೆ ಮಾಡೋಕ್ಕೆ ಬಿಡಲ್ಲ ಅನ್ನೋರಿಗೆ ಈ ಥರ ಮನೆಗಳು ನೋಡ್ಕೊಳ್ಳಿ. ನಾನಿರೋದು ಒಂದು ಆರ್ಕೆ. ಓಕೆ, ನಾನು ಒಬ್ಳಿಗೆ ಬೇಜಾನಾಯ್ತು ಈ ಮನೆ. ನಿಜವಾಗ್ಲೂ ತುಂಬ ದೊಡ್ಡದು ರಿಗ್ರೆಟ್ ಇದೆ ನನಗೆ. ಮುಂಚೆ ಯಾಕೆ 1 ವರ್ಷ ಆಯಿತು, ಜುಲೈಗೆ ಬಂದರೆ 1 ವರ್ಷ ಆಗುತ್ತೆ ಈ ಮನೆ ಮಾಡಿ. ಮುಂಚೆ ಯಾಕೆ ಮನೆ ಮಾಡಿಲ್ಲ ಗುರು ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಯಾಕಂದರೆ ಮನೆಗೆ ಬಂದಮೇಲೆ ನನ್ನ ಕೆಲಸಗಳು ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂಥರ ಖುಷಿ ಅನಿಸುತ್ತೆ, ಏನೋ ಒಂಥರ ಮಜಾ ಅನಿಸುತ್ತೆ. ನಿಜವಾಗ್ಲೂ ನಿಮ್ಮ ಕಂಪನಿನ ನೀವು ಎಂಜಾಯ್ ಮಾಡ್ತೀವಿ ಅಂದರೆ ಮಾಡೋದ್ರಲ್ಲಿ ಖುಷಿ ಇದೆ ಅಂತ ಹೇಳೋದು ಕೇಳಿದ್ದೀನಿ. ಬಟ್ ಎಕ್ಸ್ಪೀರಿಯನ್ಸ್ ಮಸ್ತ್. ಸೊ ಗರ್ಲ್ಸ್ ಯಾವುದೇ ರೀತಿಯಿಂದಲೂ ಭಯ ಎಲ್ಲ ಮಾಡ್ಕೋಬೇಡಿ. ಆರಾಮಾಗಿ ಮನೆ ಮಾಡಿ, ಆರಾಮಾಗಿ ಖುಷಿಯಿಂದ ಇರಿ. ಎಲ್ಲನೂ ಈಸಿಯಾಗಿ ಸಿಗಬೇಕು ಅನ್ನೋ ಥರದ್ದು ಮನೆ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಸ್ವಲ್ಪ ಹಿಂಗೆ ಮುಚ್ಚಿ ಒಂದು ಕುದೀಲಿ ಇದು ಹಿಂಗೆ. ನಾನು ಅಷ್ಟರಲ್ಲಿ ಬಟ್ಟೆ ರೆಡಿ ಮಾಡ್ಕೋತೀನಿ. ಬಟ್ಟೆ ಎತ್ತಿಡ್ಕೊಂಡು ಆಯಿತು. ಈಗ ಉಪ್ಪು ನೋಡೋದೇನು ಬೇಡ, ಉಪ್ಪೇ ಹಾಕಿಲ್ಲ ನಾನು ಫಸ್ಟ್ ಆಫ್ ಆಲ್. ಸ್ವಲ್ಪ ಈರುಳ್ಳಿ ಇದು ಅದಿಲ್ಲ, ಯಾವ ಮೂಲೆನೂ ಇಲ್ಲ. ಸೊ ಈಗ ಉಪ್ಪು ಸುರಿಯೋಣ. ನಿಮಗೆ ಉಪ್ಪನ್ನೆಲ್ಲ ಅಳತೆ ಹೇಳಕ್ಕೆ ಬರಲ್ಲ. ರುಚಿ ನೋಡಿ ಹಾಕೋತೀನಿ. ಸದ್ಯಕ್ಕೆ ಸಾಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಓಕೆ, ಒಂದು ಸ್ವಲ್ಪ ಕುದೀಲಿ. ಆವಾಗ ನನಗೆ ಉಪ್ಪಿನ ಅಳತೆ ಗೊತ್ತಾಗುತ್ತೆ, ಅಂದರೆ ಹಿಡ್ದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಅಷ್ಟರೊಳಗಡೆ ಇಲ್ಲಾಗಿದೆ ನೋಡಿ ಮೆಸ್ಸಪ್, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು.
ಎಷ್ಟು ಚೆನ್ನಾಗಿ ರೆಡ್ ಕಾಣಿಸ್ತಿದೆ. ಇದೇ ನೋಡೋಕೆ ಖುಷಿ 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 ಖುಷಿ. ಅವಾಗಲೇ ಹಾಕಬೇಕಿತ್ತು. ನೀರು ಕುದಿಬೇಕಂದ್ರೆ ಹಾಕಿ ತೊಳಗಾಲಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿಬಿಡ್ತಿತ್ತು. ಮರೆತಿರುವ ಕಾರಣ ಈಗ ಹಾಕುವ, ಏನಾಗಲ್ಲ. ಘಮ 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 ಅನ್ನತ್ತೆ. ಈಗ ಇದನ್ನು ಕಲಸಿ ಒಂದು ರೌಂಡ್ ಮುಚ್ಚಿಟ್ಬಿಟ್ರೆ ದಮ್ ಕಟ್ಟಿ. ಅನ್ನ ಆಲ್ರೆಡಿ ಮುಕ್ಕಾಲು ಭಾಗ ಆಗಿದೆ, ಮುಕ್ಕಾಲು ಭಾಗ ಆಗಿಬಿಟ್ಟಿದೆ. 44 ಅಲ್ಲ, 1 ನಿಮಿಷ ಉರಿಯಲ್ಲಿಟ್ಟು ದಮ್ ಕಡ್ಡಿ. ಓಕೆ, ಇದಕ್ಕೀಗ ಇದೇ ದಮ್ ಇದೆ. ಸರ್ವ್ 8:44 ತೋರಿಸ್ತದೆ. 8:47 ತನಕನೂ ಇಡ್ತೀನಿ. ಇಟ್ಬಿಟ್ಟು ಆಫ್ ಮಾಡಿಬಿಟ್ಟು ಆ ದಮ್ಮನ್ನ ಹಾಗೆ ಬಿಟ್ಬಿಡ್ತೀನಿ. ಸೊ ದಟ್ ಗಾಡಿ ಆಡದೆ ಹೊಗೆ ಹೋಗದೆ ಹಾಗೆ ಒಳಗಡೆ ಬೇಯ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲೇ ಇಟ್ಟಿರ್ತೀನಿ. ಬೇಡ ಒಡೆದಿಡ್ದೋಗ್ಬಿಟ್ರೆ ಇಲ್ಲೇ ಇಡ್ತೀನಿ, ಕಾಣುತ್ತೆ ಅನಿಸುತ್ತೆ. ಆಲ್ರೆಡಿ 45 ಆಗಿದೆ ಇನ್ 2 ಮಿನಿಟ್ಸ್. 47ಗೆ ಆಫ್ ಮಾಡಿದ್ದೀನಿ. ಇದನ್ನು ಹಾಗೆ ಇಡ್ತೀನಿ ಸೊ ದ್ಯಾಟ್ ಒಳಗಡೆ ಹಾಗೆ ಬೇಯ್ಕೊಳ್ಳುತ್ತೆ ಅಂತ. ಬಟ್ ಈ ಕಡೆ ಸೈಡಿಂದ ದಮ್ಮಿಂದ ಹೊಗೆ ಬರ್ತಾಯಿದೆ. ದಮ್ ನೆಟ್ಟು ಕಟ್ಟಿಲ್ಲ ಹಂಗಾದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಉಫಿ ಇವಾಗ ನಾನು ಪಟ್ಟಂತ ಸ್ನಾನ ಮುಗಿಸ್ಕೊಂಡು ಸ್ನಾನ ಆದ್ಮೇಲೆ ಸಿಗ್ತೀನಿ. ವಿಡಿಯೋ ಮಾಡ್ತೀನಿ, ಕವರ್ ಮಾಡ್ತೀನಿ. ಸೊ ಸದ್ಯಕ್ಕಷ್ಟೇ.